ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ನ್ಯೂ ವಿಡಿಯೋ. ಸೊ ಈ ಅಶ್ವಿನಿ ಅವರದ್ದು ಯಾಕೆ ಒಳ್ಳೆ ಮೆಂಟಲ್ ಥರ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರ ಜೊತೆ ಸೇರಿನ ಈ ರಾಶಿಕಾ ಅವರು ಕೂಡ ಅವ್ರೂ ಮೆಂಟ್ಲಾಗಿನೇ ಆಡ್ತಿದ್ದಾರೆ. ಸೊ ಇದು ಯಾಕೆ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆ ನಡೆದಂಥ ಕಬಡ್ಡಿ ಆಟದಲ್ಲಿ ಬ್ಲೂ ಟೀಮ್ ಗೆಲ್ಲುತ್ತೆ, ಅಂದರೆ ಗಿಲ್ಲಿ ತಂಡ ಗೆಲ್ಲುತ್ತೆ. ಇಲ್ಲಿ ಗಿಲ್ಲಿ ಅವರಿಂದ ಯಾವುದೇ ಪಾಯಿಂಟ್ಸ್ ಬರಲ್ಲ, ಬಟ್ ಸ್ಟಿಲ್ ಗಿಲ್ಲಿ ಅವ್ರ ತಂಡ ಗೆಲ್ಲುತ್ತೆ. ಇಲ್ಲಿ ಬ್ಲೂ ಟೀಮ್ ಅಂದರೆ ಗಿಲ್ಲಿ ತಂಡ ಅವ್ರ ಟೀಮ್ ಗೆದ್ದಿದೆ ಅನ್ನೋ ಖುಷಿಗಿನ್ನ ಗಿಲ್ಲಿ ಅವರು ಯಾವುದೇ ಪಾಯಿಂಟ್ನ ತಂದಿಲ್ಲ, ಇವನ್ನ ಕ್ಯಾಪ್ಟನ್ಸಿ ಓಟದಿಂದ ಹಿಂದೆ ಇಡ್ಬೋದು ಅನ್ನೋ ಖುಷಿನೇ ಜಾಸ್ತಿ ಇದೆ. ಯಾಕಂದರೆ ಗಿಲ್ಲಿ ಅವರಿಗೆ ಅಪೋನೆಂಟ್ಸ್ಗಳೇ ಜಾಸ್ತಿ. ಅವನ ಟೀಮ್ ಅವರೇ ಇದ್ದರೂ ಕೂಡ ಅವನ್ನ ತುಳಿಯೋಕ್ಕಂತಲೇ ತುಂಬ ಜನ ಇದ್ದಾರೆ. ಹಾಗೆ ನೋಡಿದ್ರೆ ಗಿಲ್ಲಿಗೆ ಅವನಿಗೆ ಸಪೋರ್ಟಿಗೆ ಬೇಕಾಗಿದ್ದಂಥ ಎಲ್ಲ ವ್ಯಕ್ತಿಗಳು ಆ ರೆಡ್ ಟೀಮಲ್ಲಿದ್ದರು. ಸೊ ನಿನ್ನೆ ಏನಾಗುತ್ತೆ, ಈ ಕಬಡ್ಡಿ ಮ್ಯಾಚ್ ನಡೆಯುವಾಗ ಅಲ್ಲಿ ರಕ್ಷಿತಾ ಅವರು ರೈಡ್ ಮಾಡ್ತಾರೆ. ಆ ಕಡೆಯಿಂದ ರಾಶಿಕಾ ಮತ್ತು ಸ್ಪಂದನ ಅವರು ಇರ್ತಾರೆ. ಸೊ ರಕ್ಷಿತಾ ಅವರು ಕಾಯಿನ್ಸ್ನ ತಗೊಳ್ಳೋಕ್ಕೆ ರೈಡ್ ಮಾಡುವಾಗ ಸ್ಪಂದನ ಅವರು ಮತ್ತು ರಾಶಿಕಾ ಅವರು ಟ್ಯಾಕಲ್ ಮಾಡ್ತಾರೆ. ಅಲ್ಲಿ ರಕ್ಷಿತಾ ಅವರು ಕೆಳಗಡೆ ಬೀಳ್ತಾರೆ. ಅಲ್ಲಿ ಅವರು ಲೈಕ್ ಅದೇನೋ ಕಣ್ಣಲ್ಲೋ ಮಣ್ಣೇನೋ ಹೋಗುತ್ತೆ ಅಥವಾ ಮಣ್ಣೆ ಹರಿಸ್ತಾರೆ. ಆಮೇಲೆ ಅದರ ಜೊತೆಗೇ ರಕ್ಷಿತಾ ಅವರ ಬಟ್ಟೆ ಮೇಲೆ ಬರ್ತಾ ಇರುತ್ತೆ. ಆ ಕಾರಣಕ್ಕೆ ಕ್ಯಾಪ್ಟನ್ ರಘು ಅವರೇ ಬಂದು ಆ ಆಟನ ಅಲ್ಲಿಗೆ ರದ್ದು ಮಾಡ್ತಾರೆ, ರೀಮ್ಯಾಚ್ ಮಾಡಬೇಕು ಅಂತ. ಬಟ್ ಇವರು ಈ ಹೆಣ್ಮಕ್ಳು ಅದಲ್ಲಿ ಏನೇ ನಡೀತಿದ್ರು ಪಾಯಿಂಟ್ಸೇ ಮುಖ್ಯ ಅನ್ನೋ ರೀತಿ ಆಡ್ತಾ ಇರ್ತಾರೆ. ಅಟ್ಲೀಸ್ಟ್ ಓಕೆ, ಆಟ ಆಡೋ ಬರದಲ್ಲಿ ಅವ್ರಿಗೇನೋ ಗೊತ್ತಾಗಿಲ್ಲ ಅಂತಿದ್ರು ಆಚೆ ಕೂತ್ಕೊಂಡಿರುವಂಥ ಬ್ಲೂ ಟೀಮಲ್ಲೇ ಇರುವಂಥ ರಿಷಾ ಮತ್ತು ಅಶ್ವಿನಿ ಅವ್ರಿಗೆ ಅದು ಕಾಣಿಸ್ತಾ ಇರುತ್ತೆ. ಆದ್ರೂ ಬಿಡಬೇಡ ಅಂತಿರ್ತಾರೆ. ಸೊ ಇದು ಯಾವ ಮನಸ್ಸಿದೆ ಅಂತ ಗೊತ್ತಾಗ್ತಿಲ್ಲ. ಆ ಹುಡುಗಿನ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಗಿಲ್ಲಿ ಹೇಳ್ತಾರೆ, ಆ ಪೊಸಿಷನಲ್ಲಿ ನೀವಿದ್ರೆ ನೀವೇನು ಮಾಡ್ತಾಯಿದ್ರಿ, ಒಂದು ಹೆಣ್ಣಾಗಿ ಯೋಚನೆ ಮಾಡಬೇಕು ಅಂತ ರಾಶಿಕಾ ಅವ್ರು ಹೇಳಿದ್ರೆ, ಅಲ್ಲ ಗುರು, ಅಲ್ಲೇನು ಹೇಳಬೇಕು ಅಂದರೆ ಅರ್ಥ ಆಯಿತು ಅಂದರೆ ಒಂದು ಮಾತಲ್ಲಿ ಹೇಳ್ಬಿಟ್ರೆ ಮುಗ್ದೇ ಹೋಗುತ್ತೆ. ಆದರೆ ರಾಶಿಕಾ ಅವರು ಹೆಣ್ಣು ಅಂತ ಏನು ಹೇಳ್ತಾರೆ, ನಾನು ಹುಡುಗಿನೇ, ನನಗೆ ಗೊತ್ತಾಗುತ್ತೆ ಅಂತ. ಏನು ಗೊತ್ತಾಗುತ್ತೆ ಗುರು? ಹುಡುಗಿ ಅಂತ ಗೊತ್ತಾಗಿದ್ದರೆ ಆ ಆಟನ ಅವ್ರು ಕಂಟಿನ್ಯೂ ಮಾಡ್ತಾ ಇರಲಿಲ್ಲ, ಅಲ್ಲಿಗೆ ನಿಲ್ಲಿಸ್ತಾಯಿದ್ರು. ಅಷ್ಟು ಕಾಲ್ ಪಾಯಿಂಟ್ಸ್ ಏನು ಹೋಗ್ತಾ ಇರಲಿಲ್ಲ ಅವ್ರಿಗೆ. ಯಾಕಂದರೆ ರಘು ಅವರು ಕ್ಯಾಪ್ಟನ್ ಆಗಿರುವಂಥ ರಘು ಅವರೇ ಈ ಆಟ ಬೇಡ, ನಿಲ್ಲಿಸಿ ಅಂತ ಇದ್ರು. ಆದರೂ ಗೊತ್ತಿಲ್ಲ. ಸೊ ಇಲ್ಲಿ ಗಿಲ್ಲಿ ರಕ್ಷಿತಾ ಅವರ ಟೀಮ್ಗೆ ಆ ಒಂದು ಪಾಯಿಂಟ್ ವ್ಯಾಲಿಡ್ ಇಲ್ಲ, ನಿಲ್ಲಿಸಿ ಅಂದಾಗ ನಿಲ್ಲಿಸ್ಬೇಕಿತ್ತು ಅಂತ ವಾದ ಮಾಡಿದ್ಕೇನ ಅವ್ನ ಟೀಮ್ ಅವರೇ ಎಲ್ಲರೂ ಸೇರಿ ಅವನ ಮೇಲೆ ವಾದ ಕೇಳ್ತಾರೆ. ಅಫ್ಕೋರ್ಸ್ ಇಲ್ಲಿ ಧನು ಅವರು ಸೈಲೆಂಟಾಗಿ ಇರ್ತಾರೆ, ಯಾಕಂದ್ರೆ ಅವರು ಸ್ವಲ್ಪ ನ್ಯಾಯದ ಪರನೇ ಆಡ್ತಾರೆ. ಆದರೆ ಈ ಹೆಣ್ಮಕ್ಳಿದಾರಲ್ಲ, ಈ ಮನೆ ನೆಮ್ಮದಿನ ಹಾಳು ಮಾಡೋಕ್ಕೆ ಆ ಮನೇಲಿ ಆ ಹೆಣ್ಮಕ್ಳು ಸಾಕು. ಗಂಡು ಮಕ್ಕಳು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ, ಎಲ್ಲಿ ಮಾತಾಡ್ಬೋದಲ್ಲಿ ಸೈಲೆಂಟಾಗಿರ್ತಾರೆ. ಬರೀ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು ಗೊತ್ತಿಲ್ಲ. ಅಲ್ಲಿ ಯಾವುದೇ ಮ್ಯಾಟ್ರಲ್ಲಿ ವಾದ ನಡೀತಾ ಇದ್ರು ಫಸ್ಟು ಮೂಗು ತೋರಿಸೋದೆ ಅಶ್ವಿನಿ ಗೌಡ ಅವರು. ಫಸ್ಟು ಇವ್ರನ್ನ ಮನೆಯಿಂದ ಆಚೆ ಹಾಕಬೇಕು. ಬಟ್ ಸುದೀಪ್ ಅವರು ಯಾಕೆ ವೀಕೆಂಡಲ್ಲಿ ಅವ್ರಿಗೆ ಜಸ್ಟ್ ರಿಯಲೈಸೇಷನ್ ಮಾಡಿಸಿದರೆ ಹೊರತು ಅವ್ರಿಗೆ ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿ ಹೇಳ್ತಾ ಇಲ್ಲ. ಮೋಸ್ಟ್ಲಿ ಬಿಗ್ ಬಾಸ್ ಅವರೇ ಅಶ್ವಿನಿ ಅವ್ರನ್ನ ಉಳಿಸ್ಕೋಬೇಕು TRPಗೋಸ್ಕರ ಅಂತ ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ. ಸೊ ಸದ್ಯಕ್ಕೆ ಎಷ್ಟು ನಡೀತಿದೆ. ಸೊ ಇಲ್ಲಿ ಅಶ್ವಿನಿ ಅವ್ರನ್ನ ಯಾರು ಹೇಟ್ ಮಾಡ್ತೀರಾ ಅಥವಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.